ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವಿನಾಯಕ ಶಾಂತಿ ಸ್ನಾನ ಶ್ರೀ ಗರುಡನಿತಿ. ಸೂತ ಮಹರ್ಷಿಗಳು, ಎಲೈ ಮುನಿಗಳೇ, ಮನುಷ್ಯನು ತಿಳಿದಾಗಲಿ ತಿಳಿಯದೇ ಆಗಲಿ ಮಾಡುವ ಕೆಲವು ಕೆಲಸಗಳು ದೇವತೆಗಳಿಗೆ ಕೋಪವನ್ನು ಉಂಟು ಮಾಡುತ್ತವೆ. ಅವರು ಅಪ್ರಸನ್ನರಾಗುತ್ತಾರೆ. ಈ ರೀತಿ ವಿನಾಯಕನ ಅಪ್ರಸನ್ನತೆಗೆ ಗುರಿಯಾದವರು ಆ ವಿಷಯವನ್ನು ತಿಳಿದುಕೊಳ್ಳುವ ಅವಕಾಶವನ್ನು ಆತನೇ ಕಲ್ಪಿಸಿದ್ದಾನೆ. ಅವರಿಗೆ ಹೆಚ್ಚಾಗಿ ಕನಸುಗಳು ಉಂಟಾಗುತ್ತಿರುತ್ತವೆ. ಆ ಕನಸುಗಳು ಸಹ ಸ್ನಾನ ಮಾಡುತ್ತಿದ್ದಂತೆ ಬರುತ್ತವೆ. ಮತ್ತೆ ಕೆಲವು ಕನಸುಗಳು ಮರಣಿಸಿದ ಪ್ರಾಣಿಗಳ ತಲೆಗಳು ಮಾತ್ರವೇ ಕಾಣಿಸುತ್ತಿರುತ್ತದೆ. ಕನಸಿನಲ್ಲಿಯೇ ಅಲ್ಲದೆ ಸ್ವರ್ಗದಲ್ಲಿಯೂ ಸಹ ಅವರು ಸದಾ ಉದ್ವಿಗ್ನರಾಗಿ ಅವಸರ ಪಡುತ್ತಿರುತ್ತಾರೆ. ಅವರು ಯಾವ ಪ್ರಯತ್ನವನ್ನು ಮಾಡಿದರೂ ಸಫಲವಾಗುವುದಿಲ್ಲ. ಯಾವ ಕಾರಣವೂ ಇಲ್ಲದೆಯೇ ನೋವುಂಟಾಗುತ್ತಿರುತ್ತದೆ. ವಿನಾಯಕನ ಅಪ್ರಸನ್ನತೆಗೆ ಗುರಿಯಾದ ಮಹಾರಾಜನು ರಾಜ್ಯವನ್ನು ಕಳೆದುಕೊಳ್ಳುತ್ತಾನೆ. ಕನ್ಯೆಗೆ ಪತಿಯು ಸಿಗುವುದಿಲ್ಲ, ಗರ್ಭಿಣಿಗೆ ಮಗುವಾಗುವುದಿಲ್ಲ. ಆದ್ದರಿಂದ ಇಂತಹವರೇ ಅಲ್ಲದೆ ಎಂತಹವರಾದರೂ ಆ ಶಾಂತಿಯನ್ನು ಮಾಡಿಸಲೇಬೇಕು. ಅಪ್ರಸನ್ನತೆಗೆ ಗುರಿಯಾದ ವ್ಯಕ್ತಿಗೆ ಬಂಧುಗಳು, ಬ್ರಾಹ್ಮಣರು ಕೂಡಿ ಈ ರೀತಿ ಸ್ನಾನವನ್ನು ಮಾಡಿಸಬೇಕು. ಭದ್ರಾಸನದ ಮೇಲೆ ಕುಳ್ಳಿರಿಸಿ ಬ್ರಾಹ್ಮಣರು ಸ್ವಸ್ತಿ ವಾಚನ ಪೂರ್ವಕವಾಗಿ ಈ ಸ್ನಾನವನ್ನು ಮಾಡಿಸಬೇಕು. ಹಸಿರಿನ ಸಾಸಿವೆ ಕಾಳನ್ನು ತುಪ್ಪದೊಂದಿಗೆ ಬೆರೆಸಿ ಮುದ್ದೆ ಮಾಡಿ ಅದನ್ನು ಆ ವ್ಯಕ್ತಿಯ ಶರೀರದ ಮೇಲೆ ಹಚ್ಚಬೇಕು. ನಂತರ ಆತನ ಅಥವಾ ಆಕೆಯ ತಲೆಗೆ ಸರ್ವ ಔಷಧಗಳು, ಸುಗಂಧ ದ್ರವ್ಯಗಳು ಬೆರೆಸಿ ತಯಾರಿಸಿದ ಎಣ್ಣೆಯನ್ನು ಹಚ್ಚಬೇಕು. ಔಷಧ ಮಿಶ್ರಿತವಾದ ನೀರಿನಿಂದ 4 ಮಡಕೆಗಳನ್ನು ತುಂಬಿಟ್ಟು ಶರೀರಕ್ಕೆ ಹಚ್ಚಿರುವ ಹಿಟ್ಟನ್ನು ಪೂರ್ತಿಯಾಗಿ ತೆಗೆದು ತಲೆಯ ಮೇಲೆ ಹಚ್ಚಿರುವ ಎಣ್ಣೆಯು ಸ್ವಲ್ಪ ಒಣಗುತ್ತಲೇ ಒಂದೊಂದು ಮಡಕೆಯಲ್ಲಿನ ನೀರನ್ನು ಆ ವ್ಯಕ್ತಿಯ ತಲೆಯ ಮೇಲೆ ಸುರಿಸುತ್ತಾ ಸ್ನಾನವನ್ನು ಮಾಡಿಸಬೇಕು. ಆ ಮಡಿಕೆಗಳಲ್ಲಿ ನೀರನ್ನು ಸುರಿಯುವುದಕ್ಕೂ ಮೊದಲೇ ಪುಣ್ಯ ನದಿ, ಸರೋವರಗಳಂತಹ 5 ಪವಿತ್ರ ಜಲಾಶಯಗಳಿಂದ ತಂದಂತಹ ಮಣ್ಣನ್ನು, ಗೋರೋಜನವನ್ನು, ಗಂಧವನ್ನು, ಸಾಮ್ರಾಣಿಯನ್ನು ಹಾಕಿಡಬೇಕು. ಮೊದಲ ಕಳಸದಲ್ಲಿನ ನೀರನ್ನು ಸುರಿಯುತ್ತಾ ಆಚಾರ್ಯನು ಈ ಶ್ಲೋಕವನ್ನು ಪಠಿಸಬೇಕು. ಸಹಸ್ರಾಕ್ಷಂ ಶತಧಾರಾಂ ಋಷಿ ಬಿಹಿ ಪಾವನಂ ಸ್ಮೃತಂ ತೇನ ತ್ವಾಮಭಿಷಿಂಚಾಯಿ ಪಾವಮಾನಃ ವನಂತು ತೇ. ಸಹಸ್ರ ನೇತ್ರಗಳು ಅಂದರೆ ಸಹಸ್ರ ಶಕ್ತಿಗಳೆಂಬ ಉದ್ದೇಶ, ಅಸಂಖ್ಯಾತ ಧಾರೆಗಳು, ಮಹರ್ಷಿ ಬೃಂದವು ಪವಿತ್ರಗಳೆಂದು ಪವಿತ್ರೀಕರಗಳೆಂದು ಆದೇಶಿಸಿದ ಪವಿತ್ರ ಜಲಗಳೊಂದಿಗೆ ವಿನಾಯಕಗ್ರಸ್ತನಾದ ನಿನ್ನನ್ನು ಅಭಿಷೇಕಿಸುತ್ತಿದ್ದೇನೆ. ಉಪದ್ರವ ಶಾಂತಿಯು ನಿನಗಾಗಲಿ. ಇದು ಇದರ ಭಾವಾರ್ಥ. 2ನೆಯ ಕಳಶವನ್ನು ಈ ಕೆಳಗಿನ ಮಂತ್ರವನ್ನು ಪಠಿಸುತ್ತಾ ಆ ವ್ಯಕ್ತಿಯ ಮೇಲೆ ಸುರಿಯಬೇಕು. ಭಗಂತೆ ವರುಣೋ ರಾಜ, ಭಗಂ ಸೂರ್ಯೋ ಬೃಹಸ್ಪತಿ, ಭಗಮೀಂದ್ರಶ್ಚ ವಾಯುಶ್ಚ ಭಗಂ ಸಪ್ತರ್ಷಯೋ ದದುಹು. 3ನೇ ಕಳಶದಲ್ಲಿನ ನೀರಿನಿಂದ ವ್ಯಕ್ತಿಯನ್ನು ಅಭಿಷೇಕಿಸುತ್ತಾ ಈ ಮಂತ್ರ ಶ್ಲೋಕವನ್ನು ಪಠಿಸಬೇಕು. ಯತ್ತೇ ಕೇಶೇಷು ದೌರ್ಭಾಗ್ಯಂ ಸೀಮಂತೆ ಯಚ್ಚ ಮೂರ್ಧನಿ, ಲಲಾಟೆ ಕರ್ಣ ಯುರೋಕ್ಷ್ಣೋ ರಾಪಸ್ತ ದ್ರಗ್ನಂತು ತೇ ಸದಾ. ನಿನ್ನ ಸರ್ವಾಂಗಗಳಿಗೂ ಅಂಟಿಕೊಂಡಿರುವ ದರಿದ್ರವು ನೀರಿನೊಂದಿಗೆ ಈ ನೀರಿನ ಪವಿತ್ರತೆಯಿಂದ ತೊಳೆದು ಹೋಗಲಿ ಎಂದು ಈ ಶ್ಲೋಕದ ಭಾವಾರ್ಥ. ಅನಂತರ 4ನೇ ಮಡಕೆಯಲ್ಲಿನ ನೀರನ್ನು ಸುರಿಯುತ್ತಾ ಮೇಲಿನ 3 ಶ್ಲೋಕಗಳನ್ನು ಪಠಿಸಬೇಕು. ಎಡಗೈಯಲ್ಲಿ ಕುಶದರ್ಭೆಗಳನ್ನು ತೆಗೆದುಕೊಂಡು ಬ್ರಾಹ್ಮಣನು ಆ ವ್ಯಕ್ತಿಯ ತಲೆಯನ್ನು ಸ್ಪರ್ಶಿಸುತ್ತಾ ಕೋಲಿನಿಂದ ಮಾಡಿದ ಚಮಚದೊಂದಿಗೆ ಸಾಸಿವೆ ಎಣ್ಣೆಯನ್ನು ಬಲಗೈಯಲ್ಲಿ ತೆಗೆದುಕೊಂಡು ಅಗ್ನಿಯಲ್ಲಿ ಆಹುತಿಗಳನ್ನು ಅರ್ಪಿಸಬೇಕು. ಈ ಆಹುತಿಗಳನ್ನು ಈ ಕೆಳಗಿನ ಮಂತ್ರಗಳನ್ನು ಪಠಿಸುತ್ತಾ ಹಾಕಬೇಕು. ಮಿತಾಯ ಸ್ವಾಹ, ಸಂಮಿತಾಯ ಸ್ವಾಹ, ಶಾಲಾಯ ಸ್ವಾಹ, ಕಟಂ ಕಟಾಯ ಸ್ವಾಹ, ಕೂಷ್ಮಾಂಡಾಯ ಸ್ವಾಹ, ರಾಜಪುತ್ರಾಯ ಸ್ವಾಹ. ನಂತರ ಲೌಕಿಕ ಅಗ್ನಿಯಲ್ಲಿ ಬಟ್ಟಲಿನಲ್ಲಿ ಅಕ್ಕಿಯೊಂದಿಗೆ ಅನ್ನವನ್ನು ಬೇಯಿಸಿ ಚೆರುವನ್ನು ತಯಾರಿಸಿ, ಅಂದರೆ ಹೋಮಗುಂಡದಲ್ಲಿ ಬೇಯಿಸಿದ ಅನ್ನ,
ಅದನ್ನು ಇದಕ್ಕೂ ಮೊದಲೇ ಹೇಳಲಾದ 6 ಸ್ವಾಹ ಮಂತ್ರಗಳೊಂದಿಗೆ ಆ ಲೌಕಿಕಾಗ್ನಿಯಲ್ಲಿಯೇ ಹವನ ಮಾಡಿ ಉಳಿದಿದ್ದನ್ನು ಇಂದ್ರಾಗ್ನಿ ಯಮಾದಿ ದೇವತೆಗಳಿಗೂ ಬಲಿಯಾಗಿ ಅರ್ಪಿಸಬೇಕು. ಅನಂತರ ಒಂದು ಜಗಲಿಯ ಮೇಲೆ ದರ್ಭೆಗಳನ್ನು ಹಾಸಿ ಅದರ ಮೇಲೆ ಪುಷ್ಪ, ಗಂಧ, ಉಂಡೇರಕ, ಮಾಲೆ, ಪಕ್ವಾನ್ನ, ಪಾಯಸ, ತುಪ್ಪ ಬೆರೆಸಿದ ಅನ್ನ, ಮೂಲಂಗಿ ಅಂದ್ರೆ ಅದು ಪ್ರತ್ಯೇಕವಾಗಿರಬೇಕು, ಹುಲ್ಲು, ಹಪ್ಪಳ, ಮೊಸರು, ಬೆಲ್ಲದುಂಡೆಗಳು, ಲಾಡು, ಕಬ್ಬಿನ ಚೂರುಗಳು, ಈ ದ್ರವ್ಯಗಳೆಲ್ಲವನ್ನೂ ಸೇರಿಸಬೇಕು. ವಿನಾಯಕನ ತಾಯಿಯಾದ ದುರ್ಗಾದೇವಿಯನ್ನು ಪ್ರತಿಷ್ಠಾಪಿಸಿ ಕೈಗಳನ್ನು ಜೋಡಿಸಿ ನಮಸ್ಕರಿಸಿ ಅರ್ಘ್ಯವನ್ನು ಕೊಡಬೇಕು. ಪುತ್ರ ಸಂತಾನವಾಗಬೇಕಾದ ಸ್ತ್ರೀಯು ಧೂರ್ವ ಸರಸ ಪುಷ್ಪಗಳೊಂದಿಗೆ ಭಗವತಿ ಪಾರ್ವತಿ ದೇವಿಯನ್ನು ಅರ್ಚಿಸಿ ಸ್ವಸ್ತಿ ವಚನಗಳೊಂದಿಗೆ ಈ ಕೆಳಗಿನ ಪ್ರಾರ್ಥನಾ ಶ್ಲೋಕವನ್ನು ಪಠಿಸಬೇಕು. ರೂಪಂ ದೇಹಿ ಯಶೋ ದೇಹಿ ಭಗಂ ಭಗವತಿ ದೇಹಿ ಮೇ ಪುತ್ರಾಂ ದೇಹಿ ಶ್ರಿಯಂ ದೇಹಿ ಸರ್ವಾನ್ ಕಾಮಶ್ಚಂದೇಹಿ ಮೇ. ನಂತರ ಬ್ರಾಹ್ಮಣರನ್ನು ಭೋಜನಗಳೊಂದಿಗೆ ತೃಪ್ತಿಪಡಿಸಬೇಕು. ಗುರುಗಳಿಗೆ 2 ವಸ್ತ್ರಗಳನ್ನು ಕೊಟ್ಟು, ಅಂದರೆ ಗುರುಗ್ರಹಕ್ಕೆ ಅನ್ಯ ಗ್ರಹಗಳನ್ನು ಪೂಜಿಸಿ ಮತ್ತೆ ಪ್ರತ್ಯೇಕವಾಗಿ ಸೂರ್ಯಾರ್ಚನೆಯನ್ನು ಮಾಡಬೇಕು. ಈ ವಿಧವಾಗಿ ವಿನಾಯಕನನ್ನು ಗ್ರಹಗಳನ್ನು ಪೂಜಿಸಿದ ವ್ಯಕ್ತಿಗಳು ಸರ್ವ ಕಾರ್ಯಗಳಲ್ಲಿಯೂ ಸಾಫಲ್ಯವನ್ನು ಹೊಂದಬಲ್ಲರು.